ಕೇಂದ್ರದ ವಿರುದ್ಧ ಮುಂದುವರೆದಿದೆ ಕೈ ನಾಯಕರ ವಾಗ್ದಾಳಿ. ಬಿಜೆಪಿ ಪ್ರತಿಭಟನೆ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಕೇಂದ್ರದ ವಿರುದ್ಧ ಮತ್ತೆ ಕೈ ವಾಗ್ದಾಳಿ ಮುಂದುವರೆದಿದೆ. ನಿನ್ನೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ರು, ಈಗ ಮತ್ತೆ ವಾಗ್ದಾಳಿಗಳನ್ನು ಮುಂದುವರೆಸಿದ್ದಾರೆ. ತಂಗಡಗಿ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕದ ಜನ 25 ಜನರನ್ನ ಗೆಲ್ಲಿಸಿ ಕಳುಹಿಸಿದ್ರು, ಆದರೆ ಇಂದು ಅವರು ರಾಜ್ಯಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು 10 ವರ್ಷದ ಸಾಧನೆ ಏನಾದ್ರು ತೋರಿಸಲೇಬೇಕಾರೆ ಯಾವುದಾದ್ರೂ ಡ್ಯಾಮ್, ಬಡವರಿಗೆ ಮನೆ ಕೊಟ್ಟಿದ್ದಾರೆ, ಇವರು ಡ್ಯಾಮ್ ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ಹೊಸದಾಗಿ ಮನೆ ಕೊಟ್ಟಿದ್ದಾರೆ. ನಿಮ್ಮ ಸಾಧನೆ ಹೇಳಿ ಅಂತ ದೇವನಹಳ್ಳಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಪ್ರತಿಭಟನೆ ಮಾಡಿ ಬಂದರು. ಈಗ ಮತ್ತೆ ಈ ಅಭಿವೃದ್ಧಿ ಅನುದಾನ ವಿಚಾರದ ಬಗ್ಗೆ ವಾಗ್ಬಾಣಗಳನ್ನು ಬಿಡ್ತಾ ಇದ್ದಾರೆ. ಒಂದೇ ಒಂದು ಸವಾಲನ್ನು ಇವತ್ತು ಕೇಳ್ತೀನಿ ಬಿಜೆಪಿ ಮಿತ್ರರಿಗೆ. 10 ವರ್ಷದ ಸಾಧನೆ ಏನು? ನಿಮ್ಮ ಕೇಂದ್ರದೊಳಗೆ ಅಧಿಕಾರದಾಗಿದ್ದೀರಲ್ಲ, 10 ವರ್ಷದ ಸಾಧನೆಯನ್ನು ಹೇಳಿ. ಯಾವುದಾದ್ರೂ ಡ್ಯಾಮ್ ಕಟ್ಟಿದ್ದೀರಾ? ಇಲ್ಲ ಡ್ಯಾಮನ್ನು ಶಂಕುಸ್ಥಾಪನೆ ಮಾಡಿದ್ದೀರಾ? ಇಲ್ಲ ಲಕ್ಷಗಟ್ಟಲೆ ಎಕರೆ ಭೂಮಿಯನ್ನು ನೀರಾವರಿ ಮಾಡಿ ರೈತರಿಗೆ ಏನಾದ್ರು ಅನುಕೂಲ ಮಾಡಿಕೊಟ್ಟಿದ್ದೀರಾ? ಇಲ್ಲ ಬಡವರಿಗೆ ಏನಾದರೂ ಮನೆ ಕೊಟ್ಟಿದ್ದೀರಾ? ಇವತ್ತಿನವರೆಗೂ ನಮ್ಮ ದೇಶದಾಗಿರುವಂಥ ರೈಲ್ವೆ ಸ್ಟೇಷನ್ಗಳನ್ನು ಮಾಡ್ತಾ ಇದ್ರಿ, ವಿಮಾನ ನಿಲ್ದಾಣಗಳನ್ನು ಮಾಡ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು ಎಲ್ಲರೂ ಗೆದ್ದಂಥ ಅವರು ಮಾಡಿದಂಥ ಸಾಧನೆಯನ್ನು ಅವನ್ನೇ ಮಾರುವಂಥ ಕೆಲಸವನ್ನು BJP ಮಾಡ್ತಿದ್ರಿ. ನಿಮ್ಮ ಸಾಧನೆ ಏನು? ಇವತ್ತು ನಾವು ಮಾಡ್ತಾ ಇರೋದು ರಾಜ್ಯದ ಜನತೆಗೆ ಅನ್ಯಾಯ ಆಗ್ತದೆ, ನಮ್ಮ ಹಕ್ಕು, ನಮ್ಮ ತೆರಿಗೆಯನ್ನು ನಾವು ಕೇಳೋದು ತಪ್ಪ? ಅದರ ಪರವಾಗಿ ನೀವು ನಿಂದಿರಬೇಕಾಗಿತ್ತು. ಆದರೆ ಆ ಕೆಲಸವನ್ನು ಯಾರೂ ಮಾಡಲಿಲ್ಲ. ನಮಗೆ ನಾಚಿಕೆಗೇಡಿದ ಸಂಗತಿ BJP. ನಾನು ಒಂದೇ ಒಂದು ಸವಾಲನ್ನು ಇವತ್ತು ಕೇಳ್ತೀನಿ ಬಿಜೆಪಿ ಮಿತ್ರರಿಗೆ. 10 ವರ್ಷದ